ಕಲಾಪದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಕುಳಿತುಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ನಿನ್ನೆಯಿಂದ ಆರಂಭ ಆಗಿದೆ ಮಳೆಗಾಲದ ಅಧಿವೇಶನ. ಕಲಾಪದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಕುಳಿತುಕೊಂಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯನವರ ಬಳಿ ಬಂದು ಮಾತನಾಡಿಸಿದ್ದಾರೆ. ಮುಖ್ಯಮಂತ್ರಿ ಆಗಿದಾಗ ಸಿದ್ದರಾಮಯ್ಯನವರು ಮೊದಲ ಸಾಲಿನಲ್ಲಿ ಇರ್ತಾ ಇದ್ರು, ಮೊದಲಿಗರಾಗಿರ್ತಾ ಇದ್ರು. ವಿರೋಧ ಪಕ್ಷಗಳ ಪ್ರಶ್ನೆಗಳು, ಟೀಕೆಗಳಿಗೆ ಅಬ್ಬರಿಸ್ತಾ ಇದ್ದಂತಹ ನಾಯಕ. ಆದರೆ ಈಗ ಅವರ ಸ್ಥಾನ ಶಾಸಕ ಸ್ಥಾನ ಮಾತ್ರ. ಮಂತ್ರಿಮಂಡಲದಲ್ಲೂ ಅವರಿಲ್ಲ, ಮಾಜಿ ಮುಖ್ಯಮಂತ್ರಿ. ಸೊ ಆಡಳಿತ ಪಕ್ಷದ ಕೊನೆಯ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಆಸೀನರಾಗಿದ್ದಾರೆ. ಒಂದು ಕುತೂಹಲ ಇತ್ತು, ಯಾಕಂದ್ರೆ 2 ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವರು, ದೇವರಾಜ ಅರಸು ಅವರಿಗಿಂತ ಹೆಚ್ಚಿಗೆ ಆಡಳಿತ ನಡೆಸಿದಂಥವರು, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂತಹ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೆಳಗಿಳಿದ ನಂತರ ಈ ಬಾರಿ ಕಲಾಪದಲ್ಲಿ ಭಾಗಿಯಾಗುವಾಗ ಅವರ ಸ್ಥಾನ ಯಾವುದಾಗಿರುತ್ತೆ, ಅವರ ಆಸನ ವ್ಯವಸ್ಥೆ ಹೇಗಿರುತ್ತೆ, ಸಿದ್ದರಾಮಯ್ಯನವರ ಡಿಮ್ಯಾಂಡ್ ಏನು ಅನ್ನುವಂಥದ್ದು ಕುತೂಹಲ. ರಾಜಕೀಯ ಪಡಸಾಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇತ್ತು. ಸೊ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸಿದ್ದರಾಮಯ್ಯನವರಿಗೆ ಅಲ್ಲಿ ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಮಾಡಿರೋದು. ಅಂದರೆ ಅವ್ರಿಗೆ ಶಾರೀರಿಕವಾಗಿ ಸ್ವಲ್ಪ ಆರಾಮದಾಯಕವಾಗಿರಬೇಕು ಕೂರ್ಲಿಕ್ಕೆ, ಆ ರೀತಿಯಾಗಿ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಬಿಟ್ಟರೆ ಅಲ್ಲಿ ಇಲ್ಲಿ ಅನ್ನುವಂಥದ್ದನ್ನು ಅವರು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅನ್ನುವಂಥದ್ದು ಕೂಡ ಒಂದು ಮಾಹಿತಿ ಇತ್ತು. ಸೊ ಅದೇ ರೀತಿ ಈಗ ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಆಸೀನರಾಗಿದ್ದಾರೆ. ಇವತ್ತಿನ ಕಲಾಪದಲ್ಲಿ ಅಧಿಕಾರ ಅನ್ನುವಂಥದ್ದು, ಆ ಸ್ಥಾನಮಾನಗಳು ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ನೋಡಿ ಮತ್ತೊಂದು ನಿದರ್ಶನ. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಅವರ ಆಸನ ಮುಂಭಾಗದಲ್ಲಿತ್ತು, ಮೊದಲ ಸಾಲಿನಲ್ಲಿತ್ತು. ಈಗ ಅವರು ಮುಖ್ಯಮಂತ್ರಿ ಅಲ್ಲ, ಪದತ್ಯಾಗ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಶಾಸಕರಾಗಿ ಅವರು ಕೂಡ ಆಡಳಿತ ಪಕ್ಷಕ್ಕೆ ಆ ಶಾಸಕರಿಗೆ ಏನು ಆಸನಗಳನ್ನು ನಿಗದಿ ಮಾಡಿರ್ತಾರೆ, ಆ ಸಾಲಿನಲ್ಲಿ ಕೊನೆಯಲ್ಲಿ ಸಿದ್ದರಾಮಯ್ಯನವರು ಕುಳಿತಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿ ಆಗಿದ್ದಂಥವರು ಈಗ ಮಾಜಿ ಮುಖ್ಯಮಂತ್ರಿ. ಸಂಪುಟದಲ್ಲೂ ಕೂಡ ಅವರು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೆ ಅವರು ಸೇರ್ಪಡೆಯಾಗೋ ಹಾಗಿಲ್ಲ, ಯಾಕಂದರೆ ಅದೊಂದು ಶಿಷ್ಟಾಚಾರದ ರೀತಿ. ಯಾಕಂದರೆ ಮುಖ್ಯಮಂತ್ರಿ ಆಗಿದ್ದವರು, ಈಗ ಅವರಿಗೆ ಈ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ.